ಇನ್ನೆರಡು ಡಿಜಲ್ ಕಾಫಿ 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 ಸಾರಿ ಕಾಫಿ ನಡಿ ಮೀನಮ್ಮ ಹೋಗೋಣ. ಏನ್ ಬಾ ಮೀನ ಹೊಡೋಣ? ಹೊಟ್ಟೆಲಿ ಜಾಸ್ತಿನ ಭಿಕ್ಷೋ ಎಲ್ಲ ಹೊಡೆದಾಡ ನಿಂತ್ಬಿಟ್ಟಿದಾರಪ್ಪ. ನಾನು ತಿಂಡಿ ಬೇಕಷ್ಟೇ. ಅಕ್ಕಿ ಏಲಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಬೆಣ್ಣೆ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಬಾಕ್ಸಲ್ಲಿ ಈಜಾಡ್ತಾರೆ. ಅದೆಲ್ಲ ಈಜಾಡ್ತಾನೆ ಇದೆ. ಮಾಡಾಕ್ ಬರ್ಬೇಕಲ್ಲ. ಅವ್ನು ಎಂಟ್ರಿದಾರಲ್ಲ ರುಚಿಯಾಗಿ ಮಾಡಾಕ್ತಾರೆ. ಯಾಕೊತ್ತಿದ್ದು ಅಷ್ಟು ಚೆನ್ನಾಗಿರುತ್ತೆ ನೀನ್ ಮಾಡೋ ಅಡಿಗೆ ಅಂತ. ಸುಪ್ನಾತಿ ಹೆಣ್ಣು ನೀನು, ನಿನಗೆ ಒಂದು ಅಡಿಗೆನೂ ನೆಟ್ಟಿಗೆ ಮಾಡಕ್ ಬರಲ್ಲ. ಇಲ್ಲ ಅದು ಪ್ಯಾಚ್ ಅಪ್ ಮಾಡೋ ಪ್ರಯತ್ನ ಬಿಡೋ ಪೆಂಗ್ಯ. ನೀನ್ ತೂ ಅಂದಿದ್ದು ಅದೇ ಅರ್ಥನೇ ಕೊಡೋದು. ಅದು ಅಸತೋಮ ಸತ್ಕಮಯ ಓಂ ಶಾಂತಿ ಶಾಂತಿ ಶಾಂತಿ. ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಾವಂತೂ ನಮ್ಮ ಹೆಣ್ಣರ ಜೊತೆ ಔಟಿಗೆ ಹೋಗ್ತಾ ಇದೀವಿ. ನಡೆಯಲೇ ಹೋಗೋಣ. ನೋಡಿಯೋ ಬೇಗ ಹೋಗೋಣ. ಆಗಲ್ಲ ಏನಕ್ಕೆ ಅವನಿಗೆ ಕರ್ಕೊಂಡು ಹೋಗ್ತಿರೋದು ನೀನು? ಅದೇನೋ ಹೇಳೋದಿಲ್ಲ ಸತ್ರೆ. ಇವಳು ಕೈ ಇರೋದು ಕೆಲ್ಸ ಮಾಡಕ್ಕೆ ಕಸ್ಮುಸೆ ಹಿಂದೆ ನಿಂತಿರ್ಲಿ ಅಂತ. ಅದೆಲ್ಲರಿಗೂ ಸಣ್ಣ ವಿರಾಮ ಕೊಡ್ಸ ಕರ್ಕೊಂಡೋಯ್ತಾ ಇದೀನಿ. ಫುಲ್ಲು ಸರ್ಪ್ರೈಸ್ ಇರ್ತದೆ. ಅಯ್ಯೋ ಮತ್ತೆ ನಮ್ ಹೊಟ್ಟೆ ಗತಿ? ನಂದೊಂದು ಹಳೆ ಪಂಚೆ ಕೊಡ್ತೀನಿ, ತಣ್ಣೀರಲ್ಲಿ ಹಿಂಡ್ಬಿಟ್ಟು ಹೊಟ್ಟೆ ಮೇಲೆ ಹಾಕೊಂಡ್ಬಿಡೆ, ಸರಿ ಹೋಗುತ್ತೆ. ಗಂಡ ಹೆಂಡತಿ ಎಲ್ಲೋ ಸಂತೋಷ ಪಡಕ್ ಹೋಗ್ತಾ ಇದಾರೆ ಅಂದ್ರೆ ಅದನ್ನೂ ತಡ್ಕೊಳಕ್ ಆಗಲ್ಲ ನಿನ್ ಕೈಲಿ. ಅಯ್ಯೋ 3 ದಿನ ಆಯ್ತು ಮೂಗು ಊಟ ತಿಂಡಿ ವಾಸನೆ ನೋಡಿ. ಇವತ್ತು ಅದೇ ಗತಿನ? ಅಡ್ಜಸ್ಟ್ ಮಾಡ್ಕೋಣ ಬಿಡಲೆ, ಯಾಕೆ ಹಿಂಗ ಆಡ್ತೀಯ? ಸೂರ್ಯ ಈ ಕರ್ಕೊಂಡು ಹೋಗಿದ್ ಬಾಪ್. ನಡಿಯ ಮೀನಾ. ಮಾವ ರೆಡಿ ಆಗ್ಬಿಟ್ಟು ಹೋಗಿ ಬರ್ತೀನಿ. ಅತ್ತೆ ಹೋಗ್ ಬರ್ತೀನತ್ತೆ. ಹೋಗ್ಬಾಮ್ಮ. ಹಾವ್ರಾಣಿಗೂ ಮಹಾರಾಣಿ ಆಗೋ ಯೋಗ ಬಂದಿದೆ, ಏನ್ ಮಾಡಕ್ಕಾಗತ್ತೆ? ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ಬಿಡೆ. ನಮ್ ಪಡ ನಾವು ಹೋಗ್ ಬರೋಣ ಬಾರೆ. ಬರ್ರೋ ಅಪ್ಪ ಗೊತ್ತಿನಪ್ಪ. ರವಿಕಾಂತ್ ಹೋಗ್ತೀನಿ ಕಣ, 2 ಕಾಫಿ ಕುಡ್ಕೊಂಡ್ ಬರಿಬೇಡ. ನಡಿಗೆ ಹೋಗಿ ರೆಡಿಯಾಗಿ ಹೋಗು. ಅಯ್ಯೋ ಗೊತ್ತಿನಪ್ಪ. 5 ಡಿಗ್ರಿ ಮನೋಜ, ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್. ಅಲ್ಲ ಒಂದು ಮಾತು ನನಗೆ ಹೋಗ್ ಬರಲ್ಲ ಅಂತ ಕೇಳ್ಬಾರ್ದಾ? ರೋಹಿಣಿ ಯಾಕೆ ಸಿಟ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಲು? ಹಲೋ ಶ್ರುತಿ, ಪಿಕ್ ಮಾಡ್ಬೇಕಾ? ಸರಿ ಬಂದೇ ಇರು. ಸರಿ ಓಕೆ. ಅಪ್ಪ ಶ್ರುತಿದು ಡಬ್ಬಿಂಗ್ ಆಯ್ತಂತೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಹಂಗೆ ಎಲ್ರಿಗೂ ಹೋಟ್ಲಿಂದ ತಿಂಡಿ ತರ್ತೀನಿ. ಆಯ್ತಪ್ಪ ತಗೊಂಬಾರ. ಮನೋಜ, ನೀನ್ ಹೆಂಡತಿ ರೂಮ್ ಹೋಗಿ ತುಂಬಾ ಹೊತ್ತಾಯ್ತು, ನೀನ್ ಅವಳ ಹಿಂದೆ ಹೋಗ್ಲಿಲ್ಲ? ಅದೇ ಅಲ್ವಾ, ಮರ್ತೋಗ್ಬಿಟ್ಟಿದೆ. ಇದು ಹೆಂಡತಿನ ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ಬೇಕಪ್ಪ. ಮತ್ತೆ ನನ್ನ ಫಾಲೋನೇ ಮಾಡಲ್ಲ. ನಾನ್ ನಿನ್ನ ಫಾಲೋ ಮಾಡಿ ಕಡೆ ಫೇಲ್ ಆಗ್ಬಿಟ್ಟೆ ಜೀವನದಲ್ಲಿ. ಅದಕ್ಕೆ ಹೆಂಗಿದ್ದೆ ನಾನು. ಅಯ್ಯೋ ಇವತ್ತು ಹೊಸ ವರ್ಷ, ಏನೋ ರುಚಿಯಾಗಿ ಮಾಡು ಬಡಿಯುತ್ತೆ ಇದು ಅಂತ ಅನ್ಕೊಂಡಿದ್ದೆ. ಇವತ್ತು ಸ್ಪಾಂಜ್ ಇಡ್ಲಿ ಗಂಜಿ ಸಾಂಬಾರೇ ಗತಿ. ನಮ್ ರಬ್ಬರ್ ಒಡೆನೋ ಕೊಡ್ತಾರೆ ಕಡೆ. ಎಳ್ಕಂಡ್ ತಿನ್ನು. ಆಗ್ಲಿಲ್ಲ ಒಂದ್ ಕತ್ರಿ ತಗೊಂಡು ಕಟ್ ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ತಿನ್ನು ಅಷ್ಟೇ. ಇಂಥದೆಲ್ಲ ಚೆನ್ನಾಗಿ ಮಾತಾಡಕ್ ಬರ್ತಲ್ಲ ನಿಮ್ಗೆ? ಅಲ್ಲ ಮಾಡ್ಬಿಟ್ಟು ಬಡ್ಬಿಟ್ಟು ಹೋಗು ಅಂತ ಹೇಳಕ್ಕಾಗಿಲ್ಲ ಅವಳಿಗೆ ನೀವು? ಅವ್ರಿಬ್ಬರು ಸಂತೋಷವಾಗಿರೋ ನಿನಗೆ ಸಂತ ಅಲ್ಲ, ಒಳಗಿಂದ ಉರಿ ಕಿತ್ಕೊಂಡ್ ಬಂದ್ಬಿಡುತ್ತೆ. ಸ್ನಾನ ಮಾಡಿದೆ ಶಾಂತಿ? ಇಲ್ದೆ ಹಿಂಗ್ ಮಲ್ಲಿಗೆ ಹೂನೆ ತಕೊಂಡ್ ಬಂದಿರೋದು. ಮಲ್ಲಿಗೆ ಹೂನೆ ತಕೊಂಡ್ಬಿಡ್ಲಂತೆ. ಮಲ್ಲಿಗೆ ಹೂ ದೇವ್ರ ಉಡಿ ಮೇಲೆ 1-2 ಬಿಡಿ ಹೂ ಇಡ್ಲಿಲ್ಲ, ಇವಳು ಮಲ್ಲಿಗೆ ಹೂ ಜಿಗಿಸ್ಕೊಂಡು ಓಡಾಡ್ತಾಳೆ. ಹೊಸ ವರ್ಷ ಅಂತ ರಾಶಿ ನಕ್ಷತ್ರ ಅದು ಇದು ಎಲ್ಲ ಚೇಂಜ್ ಆಗ್ಬೋದು, ನೀನು ಬುದ್ಧಿ ಚೇಂಜ್ ಆಗಲ್ವೇ? ಶಿಕ್ಷಣ ಇಂಪಾರ್ಟೆಂಟ್ ಕಣೆ. ಮನುಷ್ಯಂಗೆ ಶಿಕ್ಷಣ ಬೇಕು. ಅನ್ನಲ್ಲ, ಎಲ್ಲಿಗೆ ಬಂದಿರೋದು ನಾವು? ಒಂದು ಸುದೀರ್ಘ ಕಾಲದ ಕನಸು. ಇವತ್ತು ಇಡೀ ದಿನ ನೀನು ಕನಸಲ್ಲಿದ್ದೀನಿ ಅಂತ ಅನ್ಕೊಂಡೇ ಇರಬೇಕು. ನನ್ಗೇನು ಅರ್ಥ ಆಗ್ತಿಲ್ಲ ರೀ. ಹೆಚ್ಚು ಕಮ್ಮಿ ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ನೋಡು, ಇದೆಲ್ಲ ಶ್ರೀಮಂತರು ಇರೋ ಜಾಗ, ಎಲ್ಲರೂ ಸಂತೋಷ ಪಡೋ ಜಾಗ. ಸರಿ ಆಯ್ತು, ಆದ್ರೆ ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಸಕ್ಕರೆ ನನ್ನ ಬಾರಲ್ಲಿ ಇರ್ತಾನೆ ಇವನು ಅಂತಂದ್ರಲ್ಲ, ಅದು ಪರವಾಗಿಲ್ಲ. ಆದ್ರೆ ನಿನಗೆ ಇವಳು ಡಿಶ್ ವಾಶ್ ಬಾರ್ ಹತ್ರನೇ ಇರ್ಬೇಕು ಅಂತಂದ್ರಲ್ಲ, ಅದು ಎಲ್ಲೋ ಈ ಎದೆ ಮನೆಯಲ್ಲಿ ಮರಕ ಉಟ್ಬಿಡ್ತು ಕಣೆ. ಆಗಿದ್ದಾಗ್ಬಿಡ್ಲಿ ನನ್ನ ಹೆಂಡತಿ ಇವತ್ತು ಇಡೀ ದಿನ ಖುಷಿ ಪಟ್ಬಿಡ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನೋಡಮ್ಮ, ಇಲ್ಲಿ ಸೇರಿರಲ್ಲ, ಆದ್ರೂ ಬಲಗಾಲ ಇಟ್ಕೊಂಡು ಇಲ್ಲಿ ಒಳಗ್ ಬರ್ಬೇಕು ನೀನು, ಆಯ್ತೆ? ಆದ್ರೂ ಇಷ್ಟೊಂದ್ ಖರ್ಚಾಗೋ ಜಾಗಕ್ಕೆ ಯಾಕ್ರಿ ಕರ್ಕೊಂಡ್ ಬಂದ್ರಿ? ಕೇಳದ್ನಲ್ಲೇ ನೀನು ಖುಷಿ ಪಡಿಸ್ಬೇಕು ಅಂತ. ಚಳಿ ಆಗುತ್ತೆ ಅಂತ ಮೈ ಮೇಲೆ ಬೆಂಕಿ ಹಾಕೊಳಕ್ಕಾಗತ್ತಾ? ಇಲ್ಲೊಂದ್ ಜಾಮೂನ್ ತಿನ್ನೋದ್ ದುಡ್ಡಲ್ಲಿ ನಮ್ಮಂತವ್ರ ಮನೆಗೆ 1 ತಿಂಗಳು ರೇಷನ್ನೇ ಬರುತ್ತೆ. ಸಿಕ್ಲಿ ಬಾರೆ ಸಿಂಡ್ರಲ್ಲ, ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ನಿಸ್ದವ್ರೊಬ್ರು. ನಾನು ನನ್ನ ಕನ್ಸಲ್ಲಿ ನಾನು ಹೆಂಡತಿಗೆ ಜಾಮೂನ್ ತಿನ್ನಿಸ್ತಾ ಇದೀನಿ ಅನ್ಕೋತೀನಪ್ಪ. ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಬಾಬಾ ಹೋಗೋಣಪ್ಪ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ವೆಲ್ಕಮ್. ಥ್ಯಾಂಕ್ ಯು. ನನ್ನ ಹೆಸರು ರೇಖಾ. ನಿಮ್ ಇಡೀ ದಿನಚರಿಗೆ ನಾನ್ ಜೊತೆಲಿರೋಳು. ನಮಸ್ಕಾರ ಮೇಡಮ್. ಸಾರು? ನನ್ನ ಹೆಸರು ಕ್ಯಾಡಬಮ್ ಫ್ಲಾಬ್ಲೋ ಎಕ್ಸೋ ಬಾತ್. ಇಷ್ಟು 1.5 ಕಿಲೋಮೀಟರ್ ಅದ್ಯಾಕಂಗೆ ಈ ವಸಿ ತುಂಡ ಮಾಡಿ ಇಟ್ಕೋಬಾರ್ದೆ? ಅವ್ರ ಮಗುಯಿಂದಾನು ಅವ್ರ ಕಣ್ಣುಗಳು ಒಂಥರ ಕುಡ್ದೋರ್ ತರ. ಅರ್ಥ ಆಗ್ಲಿಲ್ಲ. ಇವ್ರ ಕಣ್ಣನ್ನ ನೋಡಿ ಯಾವಾಗ್ಲೂ ನಶೆಲ್ ಇರೋ ತರನೇ ಇರುತ್ತೆ. ಬೇಕಾದ್ರೆ ನೋಡಿ. ನೋಡಿ ಸರ್, ಗಂಟನೋ ರೆಸ್ಪೆಕ್ಟ್ ಅಲ್ಲ, ಎಲ್ಲ ಅನ್ರೆಸ್ಪೆಕ್ಟ್. ಇವರು ಇದಕ್ಕೆ ಓನರು? ಇದಕ್ಕೆ ಈ ರೆಸಾರ್ಟ್ಗೆಲ್ಲ ನಾನೇ ಓನರ್ ಸರ್. ಸೂಪರ್ ಬಿಡಿ ಸರ್ ನೀವು. ಗಂಡ ಹೆಂಡತಿ? ಆಯ್ತಾಯ್ತಾಯ್ತು ಸರ್. ಬ್ರಹ್ಮ ದೊಡ್ಡ ತಪ್ಪು ಮಾಡ್ಬಿಟ್ರೆ ಸರ್. ಇವ್ಳ ಗಂಟಾಗ್ದ ನಾನು ಯಾವ ಕುಕ್ಕೆ 3 ಗಂಟೆ ಹಾಕ್ಬಿಟ್ಟೆ ಸರ್. ಅಯ್ಯೋ, ನನ್ನ ಕತೆ ಯಾಕೆ ಹೇಳ್ತಾರೆ? ಇಡೀ ದಿವಸ ಇಲ್ಲೇ ಇರ್ತೀರ, ಹೋಗ್ತಾ ಬರ್ತಾರೆ. ಐ ಆಮ್ ದ ರೇಂಜರ್. ಬನ್ನಿ. ಓಕೆ ಸರ್, ಕೇಳ್ತೀವಿ. ಬನ್ನಿ. ಬರ್ರಿ. ರೀ, ಇಡೀ ದಿನ ನಾವಿಲ್ಲೇ ಇರ್ಬೇಕಾ? ಹೌದಾ? ಸುಮ್ನೆ ಖರ್ಚು ರೀ. ಏನೇ ಖರ್ಚು? ಸುಮ್ನೆ ಖರ್ಚು ಮಾಡಕ್ ನಾನು ಬಿಟ್ಲೇನೆ. ಬಾರೆ ಸಾರು ಮೇಡಮ್, ಅವ್ರು ಇಬ್ಬರದು 1.5 ಕಿಲೋಮೀಟರ್ ಓದ್ತಾ ಕಥೆಗಳಿದೆ, ಅದೆಲ್ಲ ಹೇಳ್ತಾರೆ, ಕೇಳೋಣ ಬಾ. ರೋಹಿಣಿ,
ಇವತ್ತು ನಾನು ಕೊಡೋ ಸರ್ಪ್ರೈಸ್ಗೆ ಥ್ರಿಲ್ ಆಗಿ ಹೋಗ್ತೀಯ ನೀನು, ನೋಡ್ತಿರು. ಹಲೋ 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 ಹಲೋ. 5 ಡಿಗ್ರಿ ಮನೋಜ ಬಂದಾಗ ರೆಸ್ಪೆಕ್ಟ್ ಕೊಡ್ಬೇಕು. ಹೆಂಡತಿ ಅಂದ್ರೆ ಪ್ರೀತಿ ನಿಮ್ಗೂ ಇರ್ಬೇಕು. ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರು ನಿನ್ಗೆ? ನೋಡ್ತಾ ಇದೀನಲ್ಲ ಕಣ್ಣಾರೆ, ಆಫ್ಟರ್ ಆಲ್ ಕ್ಯಾಬ್ ಓಡಿಸೋ ನಿಮ್ ತಮ್ಮ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ನನ್ ಯೋಗ್ಯತೆ ಏನು ಬೇಡವಾ? ನಿನ್ ಯೋಗ್ಯತೆ ಬಗ್ಗೆ ಯಾಕೆ ಮಾತಾಡೋದು ನೀನು? ನೀನು ಈ ಮನೋಜ 5 ಡಿಗ್ರಿ ಮನೋಜನ ಹೆಂಡತಿ, ನಿನಗೆ ಅಂತ ಒಂದ್ ಒಳ್ಳೆ ಸರ್ಪ್ರೈಸ್ ತಂದಿದ್ದೀನಿ. ಏನ್ ಮನೋಜದು? ಲೊಟ್ಟೆ ಅಲ್ಲ, ಸರ್ಪ್ರೈಸ್ ಅಂದ ತಕ್ಷಣ 4 ಕಡೆ ಮೇಲ್ಗೆ ಎದುರುಗುಟ. ಏನದು ಹೇಳಿ ಮನೋಜ್. ಸುಮ್ನೆ ಹೇಳಕ್ಕಾಗತ್ತಾ? ಮತ್ತೇನ್ ಮಾಡ್ಬೇಕು? ನೀನು ಮುತ್ತು ಕೊಡೋ ಶಬ್ದ 3 ಕಿಲೋಮೀಟರ್ ದೂರ ಕೇಳಿಸ್ಬೇಕು. ಶಬ್ದ ಬರೋವಾಗ ಮುತ್ಕೊಡಕ್ಕಾಗಲ್ಲ, ಬೇಕಾದ್ರೆ ಕಪಾಳ ಕಡಿಬೋದು. ಅಂದ್ರೆ ಶಬ್ದ ಬರೋದು ಅದ್ರಲ್ಲಿ ಮುತ್ತಲ್ಲ ಅಂತ. ಆಯ್ತಾಯ್ತು, ಮೊದ್ಲು ಮುತ್ತು ಕೊಡು, ಆಮೇಲೆ ಸರ್ಪ್ರೈಸ್ ಕೊಡ್ತೀನಿ. ಸುಮ್ನೆ ಸತಾಯಿಸ್ತೀರಪ್ಪ ನೀವು. ಅದೇನ್ ತಂದಿದ್ದೀರಾ ಮೊದ್ಲು ಹೇಳಿ. ನಿನ್ ಲೈಫ್ ಅಲ್ಲಿ ಇಂತ ಬೆಸ್ಟ್ ಸರ್ಪ್ರೈಸ್ ನೋಡಿಲ್ಲ ಹೇಳಿ ನೀನು. ಪಿಂಕಿ ಪ್ರಾಮಿಸ್. ಹೌದಾ? ಹೌದು. ನಮ್ ಮನೇಲಿ ಯಾರ ಹತ್ರನೂ ಅದಿಲ್ಲ. ಥ್ರಿಲ್ಲರ್ ಬಂದ ಹತ್ರ ತಕ್ಕತ್ತಿಂಗ್ ಅಂತ ಕುಡ್ದ ಆಡ್ಬಿಡ್ತೀಯ. ಇವಾಗ ಕ್ಯೂರಿಯಾಸಿಟಿ ತಡೆಯಕ್ ಆಗ್ತಿಲ್ವೇ? ಹಂಗಾರೆ ಒಂದ್ ಮುತ್ತು ಕೊಡು. ಮನೋಜ, ನೀನು ಭಲೇ ಲಕ್ಕಿ ಕಣೋ. ಈ ನನ್ನ 5th ಡಿಗ್ರಿ ಮಾರ್ಕ್ಸ್ ತಗೋಬೇಕಾದ್ರೂ ನನಗೆ ಇಷ್ಟೊಂದು ಖುಷಿ ಆಗಿರ್ಲಿಲ್ಲ. ಮಜಾ ಓ ಮಜಾ, ಒಳ್ಳೆ ಕಿಕ್ಕಿದ್ಯಪ್ಪ ಕಿಕ್ಕಿದೆ. ಸರಿ, ಇವಾಗ ಸರ್ಪ್ರೈಸ್ ಏನು ಅಂತ ಹೇಳಿ. ಬಾ ಮುಂದೆ ಬಾ. ಹಂಗೇನು ರೋಹಿಣಿ, ಕಣ್ ಮುಚ್ಕೊಂಡು ಕೈ ಮುಂದೆ ಮಾಡು. ಬಳೆ ತಂದಿದ್ದೀರಾ? ಲೊಟ್ಟೆ, ಕಣ್ ಮುಚ್ಚಿದ್ರೆ ಮುಚ್ಕೋಬೇಕಪ್ಪ. ಕೈ ಮುಂದೆ ಮಾಡು. ನಾನ್ ಹೇಳೋದನ್ಕ ಕಣ್ಣು ಓಪನ್ ಮಾಡಬಾರ್ದು. ಹಂಗೇರು, ಕಣ್ ಮುಚ್ಚಿದೆ ತಾನೆ? ಗಡ್ ಗಡ್, ಹಂಗೇರು. ಸರ್ಪ್ರೈಸ್ ಓಪನ್ ಆಗ್ತಾ ಇದೆ ಈಗ. ಈ ಸರ್ಪ್ರೈಸ್ ಏನಾದ್ರು ನೀನ್ ನೋಡ್ಬಿಟ್ರೆ ಕಳ್ದೋಗ್ಬಿಡ್ತ. ಇನ್ನು ಎಷ್ಟೊತ್ತು? ಆಯ್ತು. ಕಣ್ಬಿಡ್ಲ ಇವಾಗ? ಬಿಟ್ ನೋಡು. ಯಾಕೆ ಶಾಖ ಹೋಗಿದ್ಯಾ? ನೋಡ್ಯಾ ಹೆಂಗಿದೆ? ರೋಹಿಣಿ ಐ ಲವ್ ಯು. ನೋಡ್ಯಾ ಹೆಂಗೆ? ರೋಹಿಣಿ ಅದು ಹೇಳ್ತಾರೆ ಉಮ್ಮ ಕೊಡು ಅಂತ. ಕೊಡು. ಇದು ನನಗೆ ಸರ್ಪ್ರೈಸಾ? ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಯಾಕೆ ಹೋತ್ ಮಗ ತಂದ್ಕೊಡ್ತಾನೆ? ಬಡ್ಕೋಬೇಕು. ಇದು ಒಂದು ಸರ್ಪ್ರೈಸ್ ಅಂತೆ. ಇವಾಗ ಇದು ಬರೀ ಮುಚ್ಕೊಟ್ಬಿಟ್ಟೆ. ಹಲೋ ಹಂಗೆಲ್ಲ ಕಂಡ ಮಾಡಂಗಿಲ್ಲ. ನೋಡಿಲ್ಲ ಎಷ್ಟು ಮುದ್ದಾಗಿದೆ ಅಂತ. ನಿಮ್ ಮನೇಲಿ ನನ್ ಮಾತ್ ಯಾರು ಕೇಳಲ್ಲ ಮನೋಜ್ ಅಂತ ಬಡ್ಕೋತಿದ್ದಲ್ಲ. ನೋಡಿಲಿ, ಇದ್ರ ಮುಂದೆ ನೀನ್ ಏನೇ ಹೇಳಿದ್ರು ಕುಣ್ಕೊಂಡ್ ಕೇಳುತ್ತೆ. ಅದೇ ರೋಹಿಣಿ ಅಲ್ಲ, ಅಷ್ಟೊಂದು ಪ್ರೀತಿಯಿಂದ ಸರ್ಪ್ರೈಸ್ ಕೊಡೋಣ ತಗೊಂಡ್ರೆ ಇವ್ಳು ನೋಡಿದ್ರೆ ಎಷ್ಟು ಬಿಟ್ಟು ಹೋಗ್ತಾ ಇದ್ದಾಳಲ್ಲ. ಇದೇ ಮಗ ಸಾರ್, ತುಂಬಾ ಚೆನ್ನಾಗಿದೆ ಸಾರ್. ಇದೇನಿದು ರೂಮು ಗಮೋ ಅಂತ ಗಮಗುಟ್ತಾ ಇದೆ. ರೂಮ್ ಪೂರ್ತಿ ಸೋಪ್ ಹಾಕೊಂಡು ತೊಳೆದು ಬಿಟ್ಟಿದ್ದೀರಾ? ಹೆಂಗೆ ಏನ್ ಕತೆ? ರೂಮ್ ತೊಳಿತಾವೆ ಅಂದ್ರೆ ರೂಮ್ ಹೇಳೋದ ಹಂಗೆ ಏನ್ ಫ್ರೆಶ್ ತಗೊಂಡ್ಬಂದು ಸ್ಮೆಲ್ ಮಾಡ್ತೀನಿ. ಓಹೋ, ಹಂಗಂಗೆ ಅಂದಂಗೆ ಇದು ಪಾಬ್ಲೋ ಎಸ್ಕೋ ಸಾರ್, ಸಾರಿ ನಿಮ್ ಹೆಸರು ಮಾಡ್ತಾ ಅದೆಷ್ಟು ಬೇಡ ರೀ, ಶಾರ್ಟ್ ಫೋನ್ ಮಾಡಿ ನಾಗಣ್ಣ ಅಂತ ಕರೀಲಾ? ಓಕೆ ಕರಿಬೋದು. ಅಂದಂಗೆ ನಾಗಣ್ಣ, ಅದು ಸಾನಿ ಸೊಳಗಿದೆಯಲ್ಲ ಇಲ್ಲಿ, ಕಾಲ ಕೊಳೆಯೋದು ಹೆಂಗೋ? ಹೆಂಡತಿನ ಪಕ್ಕದಲ್ಲಿ ಗುಳ್ಳು ಕಂತ ಕೇಳ್ತೀಯಲ್ಲ? ಗುಳ್ಳು ಕಣ್ಣ ನಾನು. ನಾಗಣ್ಣ, ನೀವು ನನ್ ಮನ್ಸು ಚಿಕ್ಕ ಮಗು ಇದ್ದಂಗೆ, ಆದ್ರೆ ಬಿರ್ಬಿರ್ನಿ ನಾನು 5 ಅಡಿ ಬೆಳೆದ್ಬಿಟ್ಟೆ. ಆಯ್ತಪ್ಪ, ಹಂಗೇನು ಇವತ್ತು ಹಿಡಿದಿಲ್ಲ. ನಿಮ್ಗೆ ಏನ್ ಬೇಕು ಬೇಡ ನೋಡ್ಕೊಳ್ಳೋ, ನಾನು ನನ್ನ ಹೆಂಡತಿ ಕರ್ತವ್ಯ. ನಿಮ್ಗೆ ಗಂಟೆ ಏನೋ ಬೇಕು ಎಲ್ಲ ಸಪ್ಲೈ ಮಾಡ್ಬಿಡ್ತೀವಿ. ಓಕೆ, ನಾನು ಹೋಗಿ ಜ್ಯೂಸ್ ತಗೊಂಡ್ಬರ್ತೀನಿ. ಅಷ್ಟೊಳಗೆ ನೀವು ರೂಮಲ್ಲಿ ರೆಸ್ಟ್ ಆಗೋದು. ಇಲ್ಲ ಹೊರಗಡೆ ಹೋಗಿ ಒಂದು ರೌಂಡ್ ನೋಡ್ಕೊಂಡ್ಬರ್ಬೋದು. ಹೊರಗಡೆ ಹೋಗಿ ಒಂದು ರೌಂಡ್? ನನ್ ರೌಂಡ್ ಹೊಡಿಯೋ ನನ್ನ ಜೊತೆ ನೀವು ಬರ್ತೀರಾ? ಅಲ್ಲ, ಅದು ಇಲ್ಲಪ್ಪ, ನಾನೆಲ್ಲ ರೌಂಡ್ ಹೊಡಿಯಕ್ ಹೋಗೋದಿಲ್ಲ. ಏನೋ ಹೇಳ್ಬಿಟ್ಟು ಬಿಡ್ತಾರೆ. ಹೋಗ್ರಿ. ಏನಿದು, ಯಾವತ್ತು ಹಾಸಿಗೆನೆ ಮುಡ್ದೇ ಹೇಳ್ತಾರೆ, ಮುಟ್ತಾ ಇದೆಯಾ? ಇಷ್ಟು ಮೆತ್ಗಿರೋ ಹಾಸಿಗೆನ ಇವತ್ತೇ ಫಸ್ಟ್ ಟೈಮ್ ಮುಟ್ತಿರೋದು. ಮನೇಲಿ ಚಾಪೆ ದಿನ ನಮ್ಮ ಅಪ್ಪನ ಮದ್ವೆ ಕೊಡ್ಸಿರೋ ಹಾಸಿಗೆ, ಅದನ್ನ ನೆಲದ ಮೇಲೆ ಹಾಸಿ ಆ ಹಾಸಿಗೆನು ನೆಲದ ತರ ಗಟ್ಟಿಯಾಗಿ ಹೋಗಿತ್ತು. ನನ್ ಕನ್ಸಲು ಇಂಥ ರೂಮ್ ನೋಡ್ತೀನಿ, ಇಂಥ ಹಾಸಿಗೆ ಮುಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಷ್ಟು ಸಾಫ್ಟ್ ಆಗಿದೆ, ಸಂಪಿಗೆ ಹೂ ಮುಟ್ಟಾಗ ಆಗ್ತಿದೆ. ಏನ್ ಮಾಡ್ತಿದ್ದೀರಾ? ಮಲ್ಲಿಗೆ ಸಂಪಿಗೆ ಎರಡು ಒಂದಾಗ್ಬಿಡ್ಲಿದೆ. ತುಂಬಾ ಚೆನ್ನಾಗಿದೆ. ಏನು ಹೂ ಅರ್ಚಿಂದ? ಅಲ್ಲ, ನಿಮ್ ಸರ್ಪ್ರೈಸ್. ಸಂತೋಷ ಆಗ್ತಾ ಇದೆಯಾ? ತುಂಬಾ ಸಂತೋಷ ಆಗ್ತಿದೆ. ಆದ್ರೆ ಮತ್ತೇನು? ನನ್ ಸಂತೋಷಕ್ಕೆ ನೀವು ನಿಮ್ 1 ತಿಂಗಳು ಸಂಪಾದನೆನ ಹಾಳು ಮಾಡ್ತಾ ಇದೀರಲ್ಲ ಅಂತ. ನನ್ ಜೀವನದಲ್ಲಿ ನಾನು ಸಂಪಾದನೆ ಮಾಡೋ 1 ರೂಪಾಯಿ ಕೂಡ ನಿನ್ನ ಸಂತೋಷಕ್ಕೆ ಕಡಿಮೆ. ನಾರ್ಮಲ್ ಆಗಿರೋ ಹೂವನು ಹಬ್ಬ ಹರಿದಿನ ಬಂದ್ರೆ ಬೆಲೆ ಜಾಸ್ತಿ ಹೋಗುತ್ತೆ. ಆದ್ರೆ ನಮ್ ಸಕ್ಕರೆಗೆ ನಿನ್ ಬೆಲೆ ಗೊತ್ತೇ ಆಗ್ತಿಲ್ಲ ಕಣೆ. ಬಾಯಿಗೆ ಬಂದಾಗೆಲ್ಲ ಅಂತಾರಲ್ಲ ಅವರು. ಅನ್ನೋರು ಆಡೋರ್ಗೋಸ್ಕರ ನಾವು ಕಷ್ಟ ಪಡಕ್ ಆಗತ್ತೇನ್ರಿ? ಅವ್ರಿಗೋಸ್ಕರ ಇದೆಲ್ಲ ಏರ್ಪಾಡ್ ಮಾಡಿದಿದ್ರೆ ಅವ್ರ ಮುಂದೆನೆ ಶೋ ಪಡ್ತಾ ಇದ್ದೆ ಕಣೆ ನಾನು. ನೀನ್ ಒಬ್ಬಳೆ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ಬೇಕು ಹೇಳು? ಗಂಡ ಕಣ್ಣು ಕೆಂಪಾಗೋಷ್ಟು ಕಷ್ಟ ಪಡೋದು ಹೆಂಡತಿ ಕಣ್ಣಲ್ಲಿ ಸಂತೋಷನ ನೋಡಿ ಅವ್ನ್ ಕಣ್ ತುಂಬ್ಕೊಳಕ್ ಇಷ್ಟು ದಿನ ನೀನ್ ಎಲ್ರಿಗೂ ಚಾಕರಿ ಮಾಡ್ತಿದ್ಯಾ. ಇವತ್ತೊಂದಿನ ಕಣೆ ಪ್ಲೀಸ್ ಕಣಮಿನ ಖುಷಿಯಾಗಿ ಹಾಯಾಗಿರ್ಬೋದು. ತಲೆಯಲ್ಲಿರೋ ಮೆಮೊರಿ ಕಾರ್ಡ್ ಅಲ್ಲಿ ಇದೆಲ್ಲ ಸ್ಟೋರೇಜ್ ಆಗಿ ಸ್ಟೋರೇಜ್ ಫುಲ್ ಆಗೋಗ್ಬಿಡ್ಲಿ ಮಗ.
ಒಂದ್ ನಿಮಿಷ ಬಂದೆ. ಎಲ್ಲಿಗ್ರಿ? ಒಂದೇ ಇರು, ಕಾರ ತಗೊಂಡ್ ಬರ್ತೀನಿ. ಒಂದ್ ನಿಮಿಷ ಯಾಕೆ? ಒಂದೇ ಇರಮ್ಮ. ತೊಳೆದಿನ ಇದು ಏನ್ರಿ ಇದು? ಕನಕ ಮದ್ವೆಗೆ ಅಂತ ಶಾಪಿಂಗ್ ಹೋಗಿದ್ವಿ. ಆಗ ನೀನೊಂದ್ ಸೀರೆ ಇಷ್ಟಪಟ್ಟಿದ್ದೆ. ಆದ್ರೆ ಆವಾಗ ಸೀರೆ ತಗೊಳ್ಳೋದಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿರಲಿಲ್ಲ. ಅದಕ್ಕೆ ಇವಾಗ ತಗೊಂಡಿದ್ದೀನಿ. ಸಕ್ಕದಾಗಿದೆ ಅಲ್ವಾ? ನಿನ್ನ ಮೈಸ್ ಹೋಗ್ತಲ್ಲ, ಇವಾಗ ಆ ಸೀರೆ ಸಾಕಾಗಿದೆ. ಅಯ್ಯಯ್ಯಯ್ಯಲೇ ಮೀನಮ್ಮ ಅಲ್ವೇ 200 ಗ್ರಾಮ್ ಕಣ್ಗಳಲ್ಲಿ ಡ್ಯಾಮ್ ಗಟ್ಟಲೆ ನೀರು ಇಟ್ಕೊಂಡಿದ್ಯಲ್ಲೇ, ಯಾಕೆ ಇವಾಗ ಯಾಕೆ ಕಣ್ಣೀರು? ಖುಷಿಗೆ. ಖುಷಿಗೂ ಕಣ್ಣೀರು ಬರ್ತದೋ? ನಾವ್ ಮಿಡ್ಲ್ ಕ್ಲಾಸ್ ಜನ ರೀ, ಇಂಥದೆಲ್ಲ ಸಿನಿಮಾದಲ್ಲೋ ಟಿವಿದಲ್ಲೋ ಅಷ್ಟೇ ನೋಡೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆ ಆಸೆನ ನೀವ್ ಈಡೇರಿಸ್ತಿದ್ದೀರಾ. ನಿಮ್ಮಂತ ಗಂಡ ಇದ್ರೆ ನನ್ನಂತ ಹೆಣ್ಮಕ್ಳಿಗೆ ನೋವೇ ಇರಲ್ಲ. ಆದ್ರೆ ಗಂಡಕ್ ಮಾತ್ರ ನೀರಿರತ್ತೆ ಅಲ್ವಾ? ಗಡ್ಡಿ ಒಳಬಾರ್ದು ನೀನು. ನೋಡೋ, ಇವತ್ತು ನಿನ್ ತುಟಿನಲ್ಲಿ ನಗು ಇರ್ಬೇಕೆ ಹೊರತು ಅಳು ಇರಬಾರ್ದು, ಆಯ್ತಾ? ನಗು ಎಲ್ಲಿ ಜೋರ ನಗು. ಎಲ್ಲಿ ನೀವು 34 ಕಾಣಿಸ್ತಲ್ಲ? ಓ ಇರೋದೇ 32. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.